ಟೈಪ್ಸ್ ಆ್ಯಂಡ್ ನೇಚರ್ ಆಫ್ ಕಾರ್ಬನ್ ಅಟಮ್ ಇನ್ ಆರ್ಗ್ಯಾನಿಕ್ ಕಂಪೌಂಡ್ಸ್. ಆರ್ಗ್ಯಾನಿಕ್ ಕಂಪೌಂಡ್ಸ್ ಒಳಗೆ ಕಾರ್ಬನ್ ಅಟಮ್ದ ಟೈಪ್ಸ್ ಎಷ್ಟು ಅದಾವ, ಅದರ ನೇಚರ್ ಹೆಂಗಿರ್ತೈತಿ. ಫಸ್ಟ್ ವಿಲ್ ಗೋ ಟು ಟೈಪ್ಸ್. ಯಾವ್ಯಾವ ಟೈಪ್ಸ್ ಅದಾವ ಅಂತೇಳಿ. ಸೊ ಟೈಪ್ಸ್ ಆರ್ ದೇರ್ ಆರ್ ಮೇಜರ್ಲಿ 4 ಟೈಪ್ಸ್. ಮೇಜರ್ಲಿ ಅಂದ್ರೆ ಇರುವ 4, ಮೇಜರ್ಲಿ ಅಂದ್ರೆ ಮತ್ತು 4 ಬಿಟ್ಟು ಬೇರೆ ಅದಾವ ಅಂತಲ್ಲ. ಕಾರ್ಬನ್ ವೆಲೆನ್ಸಿ 4 ಇರೋದಕ್ಕೆ ವೆಲೆನ್ಸಿ ಮೇಲೆ ಡಿಪೆಂಡೆಂಟ್. ಯಾಕೆ ಇದ್ರದ್ದು ಟೈಪ್ಸ್ 4 ಆಗ್ತದೆ ಅಂದ್ರೆ ವೆಲೆನ್ಸಿ ಮೇಲೆ ಡಿಪೆಂಡೆಂಟ್. ಯಾವ್ಯಾವ ಅಂತಂದ್ರೆ ಫಸ್ಟ್ ಒನ್ ಈಸ್ ಫಸ್ಟ್ ಡಿಗ್ರಿ ಅಂತಲೂ ಕರಿಬೋದು. ಓಕೆ, ಇದಕ್ಕೇನಂತ ಕರಿತೀವಿ ಅಂದರೆ ನಾವು ಪ್ರೈಮರಿ ಕಾರ್ಬನ್. ಏನಂತ ಕರಿತೀವಿ? ಪ್ರೈಮರಿ ಕಾರ್ಬನ್. ಫಸ್ಟ್ ಒನ್ ಯಾವುದೈತಿ? ಪ್ರೈಮರಿ ಕಾರ್ಬನ್. ಸೆಕೆಂಡ್ ಒನ್ ನೋಡ್ರಿ 2 ಡಿಗ್ರಿ. ಹೌದಾ, 2 ಡಿಗ್ರಿ ಇದಕ್ಕೇನಂತ ಕರಿತೀವಿ ಅಂದ್ರೆ ನಾವು ಸೆಕೆಂಡರಿ ಕಾರ್ಬನ್. ಓಕೆ, ಸೆಕೆಂಡ್ ಒನ್ ಯಾವುದು? ಸೆಕೆಂಡರಿ ಕಾರ್ಬನ್. ಥರ್ಡ್ ಒನ್ ನೋಡ್ರಿ, ದಟ್ ಈಸ್ 3rd ಡಿಗ್ರಿ. ಹೌದಾ, 3rd ಡಿಗ್ರಿ ಅದಕ್ಕೇನಂತ ಕರಿತೀವಿ ಅಂದ್ರೆ ನಾವು ಟರ್ಷರಿ ಕಾರ್ಬನ್. ಹೌದಾ, ಫೋರ್ತ್ ಒನ್ ಈಸ್ 4th ಡಿಗ್ರಿ. ಹೌದಾ, ಇಲ್ಲಿ ಮ್ಯಾಲೆ 0 ಹೊಡತ್ತಂದ್ರೆ ಡಿಗ್ರಿ ಹೇಳ್ದಂಗೆ ಆತದ. ನಾವು ಇದು ಏನಂತ ಕರಿತೀವಿ ಅಂದ್ರೆ ನಾವು ಕ್ವಾಟರ್ನರಿ. ಓಕೆ, ಫಸ್ಟ್ ಒನ್ ಈಸ್ ಪ್ರೈಮರಿ, ಸೆಕೆಂಡ್ ಒನ್ ಈಸ್ ಸೆಕೆಂಡ್ರಿ, ಥರ್ಡ್ ಒನ್ ಈಸ್ ಟರ್ಷರಿ ಆ್ಯಂಡ್ ಫೋರ್ತ್ ಒನ್ ಈಸ್ ಕ್ವಾಟರ್ನರಿ. ಏನೇನು ಡಿಫ್ರೆನ್ಸ್ ಎಲ್ಲಕ್ಕೂ ಅಂತಂದ್ರೆ ಇವೇನಂತಾರ ಕಾರ್ಬನ್ ಆ್ಯಂಡ್ ಕಾರ್ಬನ್ ಹೆಂಗೆ ಬಾಂಡ್ ಅದಾವ, ಮೀನ್ಸ್ ಕಾರ್ಬನ್ ಟು ಕಾರ್ಬನ್ ಹೌ ಮೆನಿ ನಂಬರ್ಸ್ ಆಫ್ ಕಾರ್ಬನ್ಸ್ ಆರ್ ಬಾಂಡೆಡ್ ಟು ಕಾರ್ಬನ್ ಎಷ್ಟು ಅದಾವ ಅಂತೇಳಿ ಅದ್ರ ಮ್ಯಾಗ ನಾವು ಡಿಫ್ರೆನ್ಷಿಯೇಟ್ ಮಾಡಿದ್ದೀವಿ. ಒಂದು ಎಕ್ಸಾಂಪಲ್ ತೊಗೊಂಡು ಬಿಡ್ಸ್ಕೊತ ನೋಡೋಣ ಬೇಕಾರೆ. ಒಂದು ಎಕ್ಸಾಂಪಲ್ ಅಂತಂದ್ರೆ ಜಸ್ಟ್ ವಿ ವಿಲ್ ಟೇಕ್ ಅಗೇನ್ ಪ್ರೋಪೇನ ತೊಗೊಂಡು ನಾವು. ಓಕೆ, ಇಲ್ಲ ಅಂತಂದ್ರೆ ಬ್ಯೂಟೇನ್ ತೊಗೊಂಡು. ಈ ಸಲ ಏನು ತೊಗೊಂಡು ಅಂತಂದ್ರೆ ವಿಲ್ ಟೇಕ್ ಬ್ಯೂಟೇನ್. ಹೌದಾ, ಬ್ಯೂಟೇನ್ ತೊಗೊಂಡು ಅಂದ್ರೆ ನೋಡ್ರಿ ಏನಿರ್ತೈತಿ? CH3 CH2 CH2 CH3. ಹೌದಾ, ಇದನ್ನ ಕಂಪ್ಲೀಟ್ನಾಗ ಏನಂತಂದ್ರೆ ಕಂಪ್ಲೀಟ್ ಫಾರ್ಮುಲಾ ಬರೀತಾನೆ. ಕಂಪ್ಲೀಟ್ ಫಾರ್ಮುಲಾ ಅಂದ್ರೆ ಏನು ಬರೀತಿದ್ದೀನಿ ನಾನು ನೋಡ್ರಿ. all carbon valencies are satisfied by hydrogens. ಹೌದಾ, all carbon valencies are satisfied by hydrogen. ಬಟ್ ನಾವು ಇಲ್ಲೇನು ನೋಡತ್ತಿದ್ವು? ಟೈಪ್ಸ್ ಆಫ್ ಕಾರ್ಬನ್ ಅಟಮ್ ಇನ್ ಆರ್ಗ್ಯಾನಿಕ್ ಕಂಪೌಂಡ್. ಸೊ ನೋಡ್ರಿ, ಯಾವ್ದು ಇಲ್ಲಿ ಸೆಕೆಂಡ್ರಿ ಆಕತಿ, ಯಾವ್ದು ಟರ್ಷರಿ ಆಕತಿ ಅಂತೇಳಿ, ಯಾವ್ದು ಸೆಕೆಂಡ್ರಿ ಆಕತಿ, ಯಾವ್ದು ಪ್ರೈಮರಿ ಆಕತಿ. ಐ ವಿಲ್ ಜಸ್ಟ್ ನಂಬರ್ ಇಟ್. ಈ ಕಾರ್ಬನ್ಗಳಿಗೆ ಏನಂತಾರೆ, ನೀವು ಈ ಕಡೆಯಿಂದ ನಂಬರ್ ಮಾಡ್ಬೋದಿಲ್ಲ, ಈ ಕಡೆಯಿಂದ ನಂಬರ್ ಮಾಡ್ಬೋದು. ಫ್ರಮ್ ಲೆಫ್ಟ್ ಟು ರೈಟ್ ಮಾಡ್ಬೋದಾ, ರೈಟ್ ಟು ಲೆಫ್ಟನ್ನು ಮಾಡ್ಬೋದು. ಸೊ ನೋಡ್ರಿ, ಇಲ್ಲಿಂದ ಮಾಡ್ತಾನ 1 2 3 ಆ್ಯಂಡ್ ದಿಸ್ ಒನ್ ಈಸ್ 4. ನೋಡ್ರಿ, ಜಸ್ಟ್ ಅಬ್ಸರ್ವ್ ಮಾಡಿರಿ. ಫಸ್ಟ್ ಕಾರ್ಬನ್ಗೆ ಹೌ ಮೆನಿ ನಂಬರ್ಸ್ ಆಫ್ ಕಾರ್ಬನ್ಸ್ ಆರ್ ಬಾಂಡೆಡ್? ಓನ್ಲಿ 1. ನೋಡ್ರಿ, ಓನ್ಲಿ ಈ ಫಸ್ಟ್ ಕಾರ್ಬನ್ಗೆ ಸೆಕೆಂಡ್ ಕಾರ್ಬನ್ ಅಷ್ಟೇ ಬಾಂಡ್ ಐತಿ ಇಲ್ಲಿ. ನೋಡ್ರಿ, ಹೌದೋ ಇಲ್ಲೋ? ಹಾಗಾದ್ರೆ ಈ ಕಾರ್ಬನ್ ಏನಾಕೈತೆ ಅಂದ್ರೆ ಇವಾಗ ದಿಸ್ ವಿಲ್ ಬಿ ಆ್ಯಕ್ಟ್ ಆ್ಯಸ್ ಪ್ರೈಮರಿ ಕಾರ್ಬನ್. ಅಂಡರ್ಸ್ಟ್ಯಾಂಡ್ ಆಗತ್ತೆ ನಾ ಏನು ಹೇಳತ್ತೆ ಅಂತೇಳಿ. ಸೊ ಇದಕ್ಕೆ ಏನಿಲ್ಲಾದ್ರೂ ಒಂದೇ ಕಾರ್ಬನ್ ಇತ್ತು ಅಂದ್ರೆ ಅದಕ್ಕೆ ಏನಂತ ಕರಿತೀವಿ ನಾವು? ಪ್ರೈಮರಿ ಕಾರ್ಬನ್. ಕಮ್ ಟು ಸೆಕೆಂಡ್ ಕಾರ್ಬನ್. ಸೆಕೆಂಡ್ ಕಾರ್ಬನ್ಗೆ ಹೌ ಮೆನಿ ನಂಬರ್ಸ್ ಆಫ್ ಕಾರ್ಬನ್ಸ್ ಆರ್ ಅಟ್ಯಾಚ್ಡ್? ಹೌ ಮೆನಿ ನಂಬರ್ಸ್ ಆಫ್ ಅಟ್ಯಾಚ್ಡ್ ನೋಡ್ರಿ. ಈ ಕಡೆ ಒಂದು ಕಾರ್ಬನ್ ಅಟ್ಯಾಚ್ ಐತಿ, ರೈಟ್? ಈ ಕಡೆನೂ ಒಂದು ಕಾರ್ಬನ್ ಅಟ್ಯಾಚ್ ಐತಿ. ಅಂಡರ್ಸ್ಟ್ಯಾಂಡ್ ಆಗತ್ತೆ ನಾನು ಹೇಳ್ತಾರೆ? ಈ ಕಡೆನೂ ಒಂದು ಕಾರ್ಬನ್ ಅಟ್ಯಾಚ್ ಐತಿ, ಈ ಕಡೆನೂ ಒಂದು ಕಾರ್ಬನ್ ಅಟ್ಯಾಚ್ ಐತಿ. ಹಂಗಾರೆ ಇದಕ್ಕೇನು ಕರಿತೀವಿ ನಾವು? ಈ ಕಾರ್ಬನಿಗೆ ಏನಾಗಿ ಆ್ಯಕ್ಟ್ ಆಗತ್ತೆ? ದಿಸ್ ವಿಲ್ ಬಿ ಆ್ಯಕ್ಟ್ ಆಸ್ ಸೆಕೆಂಡರಿ. ಸೊ ಈಗೊಂದು ಐಡಿಯಾ ಬರತ್ತೆ ನಮಗೆ. ಓ, ಕಾರ್ಬನ್ ಟು ಕಾರ್ಬನ್ ಹೌ ಮೆನಿ ನಂಬರ್ಸ್ ಆಫ್ ಕಾರ್ಬನ್ಸ್ ಅದಾವಲ್ಲ, ಅದ್ರ ಮೇಲೆ ನಾವು ಇದನ್ನು ಡಿಫ್ರೆನ್ಷಿಯೇಟ್ ಮಾಡತ್ತಿದ್ದೆವು. ಹಾಗಾದ್ರೆ ಕಾರ್ಬನ್ ಟು ಕಾರ್ಬನ್ ಸಿಂಗಲ್ ಬಾಂಡ್ ಮೀನ್ಸ್ ಸಿಂಗಲ್ ಬಾಂಡ್ ಕಾರ್ಬನ್ ಒಂದೇ ಇತ್ತು ಅಂತಂದ್ರೆ ದಟ್ ಈಸ್ ಪ್ರೈಮರಿ. ಇಫ್ ಇನ್ ಕೇಸ್ ಕಾರ್ಬನ್ ಒಂದು ಕಾರ್ಬನ್ 2 ಸೈಡ್ ಕಾರ್ಬನ್ ಇತ್ತು ಅಂದ್ರೆ ದಟ್ ಈಸ್ ಸೆಕೆಂಡರಿ. 2 ಸೈಡ್ ಐತೆ ಅಂತಂದ್ರೆ ಒಟ್ ನಂಬರ್ ಆಫ್ ಕಾರ್ಬನ್ಸ್ 2 ಇದ್ದು ಅಂತಂದ್ರೆ ಬಾಂಡಿಂಗ್ದಾಗ ನಂಬರ್ ಆಫ್ ಕಾರ್ಬನ್ಸ್ 2 ಇದ್ದು ಆ ಕಡೆ ಈ ಕಡೆ ಅದಕ್ಕೆ ಏನು ಕರಿತೀವಿ ನಾವು? ಸೆಕೆಂಡರಿ. ಇಲ್ಲಿ ಎಕ್ಸಾಂಪಲ್ದಾಗ ಗೊತ್ತಾಗತ್ತೆ ಅನ್ಕೊಂಡೆ ನೋಡ್ರಿ. ಈ ಫಸ್ಟ್ ಕಾರ್ಬನ್ಗೆ ಓನ್ಲಿ 1 ಕಾರ್ಬನ್ ಐತಿ, ಬಟ್ ಈ ಸೆಕೆಂಡ್ ಕಾರ್ಬನ್ಗೆ ಈ ಕಡೆನೂ ಒಂದೈತಿ, ಈ ಕಡೆನೂ ಒಂದೈತಿ. ಸೊ ಅದಕ್ಕೆ ಇದೇನಾಗತ್ತೈತಿ? ಸೆಕೆಂಡರಿ. ಸೊ ದೆನ್ ವಾಟ್ ಅಬೌಟ್ ಟರ್ಷರಿ ಆ್ಯಂಡ್ ಕ್ವಾಟರ್ನರಿ? ಈಗ ಒಂದು ಐಡಿಯಾ ಬಂದೈತಲ್ಲ. ಹಂಗಾರೆ ಟರ್ಷರಿ ಆ್ಯಂಡ್ ಕ್ವಾಟರ್ನರಿ ಅಂತಂದ್ರೆ ಟರ್ಷರಿ ಅಂತಂದ್ರೆ ಒಂದೇ ಕಾರ್ಬನ್ಗೆ 3 ಕಾರ್ಬನ್ ಅಟ್ಯಾಚ್ ಇರೋದು. ಕ್ವಾಟರ್ನರಿ ಅಂತಂದ್ರೆ ಒಂದೇ ಕಾರ್ಬನ್ಗೆ 4 ಸೈಡ್ ಕಾರ್ಬನ್ಸ್ ಅಟ್ಯಾಚ್ ಇರೋದು. ಸೊ ಹೆಂಗೆ ಹಂಗಂದ್ರೆ ಏನು ಎಕ್ಸಾಂಪಲ್ ಅಕ್ಕ ನೋಡ್ರಿ. ಇಲ್ಲಿ ನೋಡ್ರಿ ಬೇಕಾದ್ರೆ ಥರ್ಡ್ ಒನ್ ಈಸ್ ಟರ್ಷರಿ ಅಂದ್ರೆ ನೋಡ್ರಿ. ಟರ್ಷರಿ ಅಂದ್ರೆ ನೋಡ್ರಿ ಅ ಕಾರ್ಬನ್. ಓಕೆ, ಅದ್ರ 3 ಕಡೆ ಏನು ಮಾಡ್ಬೇಕಂದ್ರೆ ನಾವಾಗ ಕಾರ್ಬನ್ಗಳು ಹಾಕ್ಬೇಕು. 1 2 3. ಇಲ್ಲೂ ಕಾರ್ಬನ್ ಹಾಕಿದ್ದು, ಇಲ್ಲೂ ಕಾರ್ಬನ್ ಹಾಕಿದ್ದು, ಇಲ್ಲೂ ಕಾರ್ಬನ್ ಹಾಕಿದ್ದು, 3 ಸೈಡ್ ಕಾರ್ಬನ್ ಹಾಕಿದ್ದು. ಅಂಡರ್ಸ್ಟ್ಯಾಂಡ್ ಆಗುತ್ತೆ? ಈ ಸೈಡ್ ನೀವು ಯಾವುದಾದ್ರೂ ಗ್ರೂಪ್ ಹಾಕ್ರಿ, ವಾಟ್ ಎವರ್ CL ಹಾಕ್ತಿದ್ರೆ ಹಾಕ್ರಿ, OH ಹಾಕ್ತಿದ್ರೆ ಹಾಕ್ರಿ, ಇಲ್ಲ ಅಗೇನ್ ನೀವು ಏನು ಮಾಡ್ತೀರಿ ಅದಕ್ಕೆ ಓನ್ಲಿ CH ಹಾಕ್ತಿದ್ರು ಹಾಕ್ರಿ, ನೋ ಪ್ರಾಬ್ಲಮ್. ನೀವೇನು ಬೇಕಾದ್ರೆ ಹಾಕ್ಬೋದಲ್ಲ. H ಹಾಕ್ತಿದ್ರೆ ಹಾಕ್ರಿ, OH ಹಾಕ್ತಿದ್ರೆ ಹಾಕ್ರಿ, CL ಹಾಕ್ತಿದ್ರೆ ಹಾಕ್ರಿ, ವಾಟ್ ಎವರ್. ಬಟ್ ಇಲ್ಲಿ ಎಲ್ಲ ಥರದ್ದು ಸ್ಯಾಟಿಸ್ಫೈ ಮಾಡ್ಬೇಕಾಗ CH3 CH3 CH3.
ನೋಡ್ರಿ ಈ ಮಿಡಲ್ ಕಾರ್ಬನ್ ಏನೈತಲ್ಲ ಇದಕ್ಕೆ ಎಷ್ಟು ಕಡೆ ಕಾರ್ಬನ್ ಬಾಂಡ್ ಅದ ನೋಡ್ರಿ ಈಗ 1 2 3 ಹಂಗಾದ್ರೆ ಆ ಕಾರ್ಬನ್ ವಿಚ್ ಆಸ್ 3 ನಂಬರ್ ಆಫ್ ಅಗೇನ್ ಮತ್ತು ಅದಕ್ಕೆ ಏನಾಗತ್ತವ 3 ಮತ್ತು ಕಾರ್ಬನ್ಗಳು ಅಟ್ಯಾಚ್ ಅಂದ್ರೆ ಏನು ಕರಿತೀವಿ ಅದಕ್ಕೆ ನಾವು ಟರ್ಷರಿ. ವಾಟ್ ಈಸ್ ಕ್ವಾಟರ್ನರಿ? ಹಂಗಾದ್ರೆ ಕ್ವಾಟರ್ನರಿ ಅಂದ್ರೆ ಏನು? ಜಸ್ಟ್ ಲೈಕ್ ನೋಡ್ರಿ ನೀವು ಕ್ವಾಟರ್ನರಿ ಅಂತಂದ್ರೆ ಆ ಕಾರ್ಬನ್ ಒಂದು ಕಾರ್ಬನ್ ಐತಿ ಅದಕ್ಕೆ 4 ಸೈಡ್ ಕಾರ್ಬನ್ ಹಾಕ್ರಿ. ಓಕೆ 4 ಸೈಡ್ ಕಾರ್ಬನ್ ಹಾಕ್ರಿ, ಅವೆಲ್ಲದ್ರದ್ದು ವ್ಯಾಲೆನ್ಸಿ ಏನು ಮಾಡಿರಿ ಸ್ಯಾಟಿಸ್ಫೈ. ಅದ್ರದ್ದು ಏನು ಮಾಡಿರಿ ಎಲ್ಲಕ್ಕೂ ಏನು ಮಾಡಿರ್ತಾರದು ವ್ಯಾಲೆನ್ಸಿ ಸ್ಯಾಟಿಸ್ಫೈ ಮಾಡಿ, ಎಲ್ಲಕ್ಕೂ ವ್ಯಾಲೆನ್ಸಿ ಸ್ಯಾಟಿಸ್ಫೈ ಮಾಡ್ಯಾರಿ. ಇದೇನು ಕಾರ್ಬನ್ ಐತಲ್ಲ ಇದ್ರ 4 ಸೈಡ್ ಏನದಾವ ಈಗ ಕಾರ್ಬನ್ಸ್ ಅದಾವ ನೋಡ್ರಿ. 1 ಕಾರ್ಬನ್ 2 ಕಾರ್ಬನ್ 3 ಕಾರ್ಬನ್ 4 ಕಾರ್ಬನ್. ಕಾರ್ಬನ್ ವ್ಯಾಲೆನ್ಸಿ ಎತ್ತರಿಂದ ಸ್ಯಾಟಿಸ್ಫೈ ಆಗೈತಿ ಕಾರ್ಬನ್ದಿಂದ ಆಗೈತೆ ಆ್ಯಂಡ್ ದೋಸ್ ಆರ್ 4 ನಂಬರ್ಸ್. 4 ಇದು ಅಂದ್ರೆ ಅದಕ್ಕೆ ಏನು ಕರಿತೀವಿ ನಾವು? ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಕ್ವಾಟರ್ನರಿ. ಏನಂತ ಕರಿತೀವಿ ಇದಕ್ಕೆ? ಕ್ವಾಟರ್ನರಿ ಅಂತ ಕರಿತೀವಿ ಇದಕ್ಕೆ. ಅಂಡರ್ಸ್ಟ್ಯಾಂಡ್ ಆಗತ್ತೆ? ಸೊ ಒಂದ ಕಾರ್ಬನ್ ಇತ್ತು ದಟ್ ಈಸ್ ಪ್ರೈಮರಿ, 2 ಕಾರ್ಬನ್ ಇದ್ದು ಆ ಕಡೆ ಅಂತಂದ್ರೆ ಸೆಕೆಂಡರಿ. ಇಫ್ ಇನ್ ಕೇಸ್ 3 ಕಾರ್ಬನ್ಸ್ ಇದ್ದು ಅಂತಂದ್ರೆ ದಟ್ ಈಸ್ ಏನಂತ ಕರಿತೀವಿ ಅದಕ್ಕೆ ನಾವು? 3 ಕಾರ್ಬನ್ಸ್ ಇದ್ದು ಅಂದ್ರೆ ದಟ್ ಈಸ್ ಟರ್ಷರಿ. 4 ಕಾರ್ಬನ್ಸ್ ಇದ್ದು ಅಂತಂದ್ರೆ ಅದಕ್ಕೇನು ಕರಿತೀವಿ ನಾವು? ಕ್ವಾಟರ್ನರಿ. ಏನು ಕರಿತೀವಿ? ಕ್ವಾಟರ್ನರಿ ಕಾರ್ಬನ್ಸ್ ಅಂತ ಕರಿತೀವಿ ನಾವು. ಈಗ ನನ್ನ ಕ್ವಶನ್ ಏನಂತಂದ್ರೆ ಈ CH3 ಹಾಕ್ಯಾನ ಇಲ್ಲ ಎಲ್ಲ ಕಡೆ. ವಾಟ್ ಇಫ್ ಇನ್ ಕೇಸ್ನಲ್ಲಿ CH3 ತೆಗೆದ ಇಫ್ ಇನ್ ಕೇಸ್ನಲ್ಲಿ C2H5 ಹಾಕಿದೆ, ಹೌದಾ? ಎಲ್ಲ ಕಡೆ C2H5 ಇಲ್ಲಾಂದ್ರೆ ಇಲ್ಲೊಂದು ಕಡೆ CH3 ಇಲ್ಲೊಂದು ಕಡೆ CH3. ಈಗ ಇದು ಆಗ್ತೈತೆ ಇಲ್ಲೋ? ಎಸ್, ಇಟ್ ವಿಲ್ ಬಿ ಆಕ್ಟ್ ಆಸ್ ಅ ಟರ್ಷರಿ ಓನ್ಲಿ. ಇಲ್ಲಿ ನಾವು ತೆಗೆದು ಹಾಕಿದ್ವಿ ಅಂದ್ರೆ ಇಲ್ಲಿ ನಾವು CH3 ತೆಗೆದು C2H5 ಹಾಕಿದ್ವಿ ಅಂದ್ರೂ ದಟ್ ಡಸಂಟ್ ಮೀನ್ ಇದು ಕ್ವಾಟರ್ನರಿ ಅಲ್ಲಂತಲ್ಲ. ಅದು ಕ್ವಾಟರ್ನರಿನ ಅವಾಗ, ಯಾಕಂದ್ರೆ ಇದು ಚೈನ್ ಹೆಚ್ಚಾಗತ್ತೈತೆ ಅಷ್ಟೇ, ಬಟ್ ಇದು ಕಾರ್ಬನ್ ಟು ಕಾರ್ಬನ್ ಬಾಂಡ್ ಐತಿ, ನಂಬರ್ ಆಫ್ ಕಾರ್ಬನ್ಸ್ ಅದಾವ ಅಷ್ಟೇ. ಓಕೆ, ದಿಸ್ ಇಸ್ ಟರ್ಷರಿ, ದಿಸ್ ಇಸ್ ಕ್ವಾಟರ್ನರಿ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಸೊ ಸಿಂಗಲ್ ಕಾರ್ಬನ್ ಇತ್ತು ಕಾರ್ಬನ್ ಪ್ರೈಮರಿ, 2 ಕಾರ್ಬನ್ ಇದ್ದು ಸೆಕೆಂಡ್ರಿ, 3 ಸೈಡ್ ಕಾರ್ಬನ್ ಇದ್ದು ದಟ್ ಈಸ್ ಟರ್ಷರಿ. ಇಫ್ ಇನ್ ಕೇಸ್ 4 ಸೈಡ್ ಕಾರ್ಬನ್ ಇದ್ದು ದಟ್ ಈಸ್ ಕ್ವಾಟರ್ನರಿ. ಅಂಡರ್ಸ್ಟ್ಯಾಂಡ್ ಆಯ್ತದ? ಸೊ ಟೇಕ್ ಅ ಸ್ಕ್ರೀನ್ಶಾಟ್ ಆಫ್ ಇಟ್. ಇದ್ರ ಮೇಲೆ ಒಂದೆರಡು ಕ್ವಶನ್ ಕೊಡ್ತೀನಿ ಬೇಕಾ? ಟೇಕ್ ಅ ಸ್ಕ್ರೀನ್ಶಾಟ್ ಆಫ್ ಇಟ್. ಓಕೆ, ನಾವು ಕಂಪ್ಲೀಟ್ ಮಾಡಿದ್ದೀವಿ. ಈಗ ಟೈಪ್ಸ್ ಆಫ್ ಕಾರ್ಬನ್ ಆಟಮ್ಸ್ ಎಷ್ಟೈತೆ ಅಂತ ಕಂಪ್ಲೀಟ್ ಮಾಡಿದ್ವಿ. ನೆಕ್ಸ್ಟ್ ವಿಲ್ ಮೂವ್ ಟು ಟೈಪ್ಸ್ ಆಫ್ ಕಾರ್ಬನ್ ಚೈನ್ಸ್. ಓಕೆ, ಟೈಪ್ಸ್ ಆಫ್ ಕಾರ್ಬನ್ ಚೈನ್ಸ್. ಹೌದಾ? ಟೈಪ್ಸ್ ಆಫ್ ಕಾರ್ಬನ್ ಚೈನ್ಸ್ ಅಂದರೆ ಹೆಂಗಂತಂದ್ರೆ ಈಗ ಜಸ್ಟ್ ನಾವು ಕಾರ್ಬನ್ ಚೈನ್ ಡ್ರಾ ಮಾಡತ್ತಿದ್ವಲ್ಲ ಅದ್ರಾಗ ಎಷ್ಟೆಷ್ಟು ಟೈಪ್ಸ್ ಬರ್ತಾವಂತೆ. ಈಗ ಜಸ್ಟ್ ನಾವು ಆಗಲೇ ಮಾಡಬೇಕಾದ್ರೆ ನಾವು ಬ್ಯೂಟೇನ್ ಡ್ರಾ ಮಾಡಿದ್ದು, ಹೌದಾ? ಬ್ಯೂಟೇನ್ ಡ್ರಾ ಮಾಡಿದ್ದು ಒಂದು ಚೈನ್ ಬಂದಿತ್ತದ. ಸೊ ಆ ಬ್ಯೂಟೇನ್ದಾಗ ಮತ್ತೇನು ಚೇಂಜಸ್ ಮಾಡ್ಬೋದನ, ಪೆಂಟೇನ್ದಾಗ ಚೇಂಜಸ್ ಮಾಡ್ಬೋದನ, ಹಂಗಂದ್ರೆ ಯಾವ್ಯಾವ ಟೈಪ್ಸ್ ಬರ್ತಾವಂತೆ. ಸೊ ಫಸ್ಟ್ ಒನ್ ಈಸ್ ಏನಂತಂದ್ರೆ ಸ್ಟ್ರೇಟ್ chain for alkanes. I am taking only alkanes. Example alkane ತಗೊಳತ್ನ, alkane ನಿಮಗೆ ಮತ್ತೆ ನೆಕ್ಸ್ಟ್ ಫರ್ದರ್ ಕ್ಲಾಸಸ್ದಾಗ ಹೇಳ್ತೀನಿ. ಸ್ಟ್ರೇಟ್ ಚೈನ್ ಆಫ್ ಅಲ್ಕೇನ್ಸ್. ಏನಿದೆ ಸ್ಟ್ರೇಟ್ ಚೈನ್ ಆಫ್ ಅಲ್ಕೇನ್? ಸ್ಟ್ರೇಟ್ ಚೈನ್ ಅಂದ್ರೆ ಏನಂತಂದ್ರೆ ಜಸ್ಟ್ ವಿಲ್ ಟೇಕ್ ಒಂದು ಏನಂತಂದ್ರೆ ಒಂದು ಎಕ್ಸಾಂಪಲ್ ತೊಗೊಂಡು ದಟ್ ಈಸ್ ಪೆಂಟೇನ್. ಹೌದಾ? ಪೆಂಟೇನ್ ಎಕ್ಸಾಂಪಲ್ ತೊಗೊಂಡನಂತಂದ್ರೆ ನಾನು ಇದು ಕಂಪ್ಲೀಟಾಗಿ ಸ್ಟ್ರೇಟ್ ಚೈನ್ ಇದ್ದು ಬಿಡಬೇಕು. ಸ್ಟ್ರೇಟ್ ಚೈನ್ ಅಂದ್ರೆ ಹೆಂಗಂತಂದ್ರೆ ಜಸ್ಟ್ ಪೆಂಟೇನ್ ಡ್ರಾ ಮಾಡ್ಬೇಕಾದ್ರೆ ಹೆಂಗೆ ಮಾಡ್ತಿದ್ವಿ ನಾವು? CH3, ಓಕೆ, CH2, ಓಕೆ, CH2 ಆ್ಯಂಡ್ CH3. ಅಂಡರ್ಸ್ಟ್ಯಾಂಡ್ ಆಗತ್ತೆ ಏನು ಹೇಳತ್ತಂತೇಳಿ? ಸಿಂಪಲ್ ಆಗಿ ನೋಡ್ರಿ, ಒಂದು ಸ್ಟ್ರೇಟ್ ಚೈನ್ ಐತಿ, ಇದಕ್ಕೆಲ್ಲೂ ಸಬ್ ಡಿವಿಷನ್ ಇಲ್ಲ. ಈ ಕಾರ್ಬನ್ಗೆ ಎಲ್ಲೂ ಸಬ್ ಡಿವಿಷನ್ ಇಲ್ಲ, ಈ ಕಾರ್ಬನ್ಗೆ ಏನೂ ಸಬ್ ಡಿವಿಷನ್ ಇಲ್ಲ, ಈ ಕಾರ್ಬನ್ಗೂ ಏನೂ ಸಬ್ ಡಿವಿಷನ್ ಇಲ್ಲ. ಲಾಸ್ಟ್ ಕಾರ್ಬನ್ಗೆ ಅಷ್ಟಿದ್ರೆ ನಡಿದೈತಿ. ಹೆಂಗಂತಂದ್ರೆ ಇಫ್ ಇನ್ ಕೇಸ್ ನೋಡ್ರಿ ಕಂಪ್ಲೀಟಾಗಿ ಯಾವುದೂ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಇಲ್ಲ, ಸೀದಾ ಚೈನ್ ಇತ್ತು ಅಂತಂದ್ರೆ ಫಾರ್ ಅಲ್ಕೇನ್ಸ್ ಹೇಳತ್ನ. ಯಾಕಂದ್ರೆ ಎಲ್ಲ ಸಿಂಗಲ್ ಬಾಂಡ್ ತೊಗೊಂಡಿದ್ದಕ್ಕೆ ಅಲ್ಕೇನ್ ಮೆನ್ಷನ್ ಮಾಡತ್ತ. ಓಕೆ, ಎಲ್ಲ ಸಿಂಗಲ್ ಬಾಂಡ್ಸ್ ಅದಾವ ಆ್ಯಂಡ್ ದಿಸ್ ಇನ್ ಸ್ಟ್ರೇಟ್ ವೇದಾಗ ಇತ್ತು ಅಂತಂದ್ರೆ ಇದಕ್ಕೇನು ಕರಿತೀವಿ? ಹಂಗಾದ್ರೆ ನಾವು ಸ್ಟ್ರೇಟ್ ಚೈನ್ ಫಾರ್ ಅಲ್ಕೇನ್ಸ್. ಸ್ಟ್ರೇಟ್ ಕಾರ್ಬನ್ ಚೈನ್ ಐತಿ, ಒಂದು ಚೈನ್ ಕಾಣತಿ ನಮ್ಗೆ. ಓಕೆ, ಕಾರ್ಬನ್ ಟು ಕಾರ್ಬನ್ ಬಾಂಡ್ ಐತಿ. ಬೇಕಾದ್ರೆ ಇದನ್ನು ನಾವು ಏನಂದ್ರೆ ಕಂಪ್ಲೀಟ್ ಫಾರ್ಮುಲಾ ಹಾಕಿ ಬಿಡಿಸೋಣ ಬೇಕಾದ್ರೆ. ನೋಡ್ರಿ, ಎಲ್ಲ ಕಾರ್ಬನ್ಗಳು ವ್ಯಾಲೆನ್ಸಿ ಸ್ಯಾಟಿಸ್ಫೈ ಹೆಂಗೈತಿ? ಸೇಮ್ ಆ್ಯಸ್ ಇಟ್ ಈಸ್. ಸೊ ಅಬ್ಸರ್ವ್ ಮಾಡಿರಿ ಇವ್ನ ಎರಡು. ಈಗ ನೋಡಿರಿ 1 2 3 4 5 ಇದು ಅಂದ್ರೆ ಏನು ಬರ್ತೈತಿ? ಸಫಿಕ್ಸ್ ದಟ್ ಈಸ್ ಪೆಂಟ್. ಏನಂದ್ರೆ ಏನ? ಅಲ್ಕೇನ್. ಹಾಗಾದ್ರೆ CH3, ಓಕೆ, CH2 ಅಗೇನ್ ಇಲ್ಲಿ ನೋಡ್ರಿ, ಇಲ್ಲಿ CH2 ಐತಿ, ದಿಸ್ CH2,
ಈ CH2 ಈ CH2 ಆ್ಯಂಡ್ ಲಾಸ್ಟ್ ಒನ್ ಈಸ್ CH3. ಇದಕ್ಕೇನು ಸಬ್ಸ್ಟಿಟ್ಯೂಂಟ್ ಗ್ರೂಪ್ಸ್ ಬೇರೆ ಬೇರೆ ಅದಾವ. ಈ ಕಾರ್ಬನ್ಗೆ ಏನು ಐತಿ ಇಲ್ಲ ಎಲ್ಲ ಹೈಡ್ರೋಜನ್ ಅದಾವ. ಈ ಕಾರ್ಬನ್ಗೆ ಏನೈತಿ ಎಲ್ಲ ಹೈಡ್ರೋಜನ್ ಅದಾವ ಎರಡು. ಈ ಹೈಡ್ರೋಜನ್ ಈ ಕಾರ್ಬನ್ ಆಲ್ಸೋ ಹೈಡ್ರೋಜನ್, ದಿಸ್ ಕಾರ್ಬನ್ ಆಲ್ಸೋ ಹೈಡ್ರೋಜನ್. ಏನು ಸಬ್ಸ್ಟಿಟ್ಯೂಂಟ್ ಗ್ರೂಪ್ ಇಲ್ಲ ಏನೂ ಇಲ್ಲ ಅಂತಾರೆ. ಈ ರೀತಿ ಇದಕ್ಕೆ ಏನು ಕರಿತೀವಿ ನಾವು ಸ್ಟ್ರೇಟ್ ಚೈನ್ ಫಾರ್ ಅಲ್ಕೇನ್ಸ್ ಆರ್ ಸ್ಟ್ರೇಟ್ ಕಾರ್ಬನ್ ಚೈನ್ ಇದು. ಇಫ್ ಇನ್ ಕೇಸ್ ನಾವು ಏನಾದರೂ ಇಲ್ಲಿ ರಿಮೂವ್ ಮಾಡಿ ಇದ್ರದ್ದೊಂದು ಹೈಡ್ರೋಜನ್ ರಿಮೂವ್ ಮಾಡಿ, ಓಕೆ, ಫಸ್ಟ್ ಆಫ್ ಆಲ್ ಇದು ಬೇಡ, ಲಾಸ್ಟ್ ಒನ್ ಮಾಡೋಣ. ಓಕೆ, ಲಾಸ್ಟ್ ಒನ್ನದು ನಾವು ರಿಮೂವ್ ಮಾಡಿ ಇನ್ನೊಂದಿಲ್ಲಿ ಕಾರ್ಬನ್ ಹಾಕಿ, ಓಕೆ, ಇದ್ರ ಸ್ಯಾಟಿಸ್ಫೈ ಮಾಡಿದೆವು ಅಂತಂದ್ರೆ ಲೈಕ್ ಹೆಕ್ಸೇನ್ ಮಾಡಿದೆವು ಅಂದ್ರೆ ನಾವು, ಹೌದಾ, ಹೆಕ್ಸೇನ್ ಮಾಡಿದೆವು ಅಂತಂದ್ರೆ ಈಗೂ ಇದು ಸ್ಟ್ರೇಟ್ ಚೈನ್. ಯಾಕಂದ್ರೆ ಲಾಸ್ಟ್ ಕಾರ್ಬನ್ಗೆ ಹಾಕತ್ತಿದ್ವಿ ನಾವು. ಲಾಸ್ಟ್ ಕಾರ್ಬನ್ಗೆ ಹಾಕಿದ್ದು ಅಂದ್ರೆ ಏನಂತ ಈಗೂ ಸ್ಟ್ರೇಟ್ ಆಗ್ತದೆ. ಪೆಂಟೇನ್ ಇದ್ದಿದ್ದು ಏನು ಮಾಡಿದ್ವಿ ಹೆಕ್ಸೇನ್ ಮಾಡಿದ್ವಿ. ಬಟ್ ವೆನ್ ವಿ ರಿಮೂವ್ ಲಾಸ್ಟ್ ಬಟ್ ಒನ್, ಈ ಕಡೆಯಿಂದ ಈ ಕಡೆ ತಗೋರಿ, ಇಲ್ಲ ಈ ಕಡೆಯಿಂದ ಈ ಕಡೆ ತಗೋರಿ, ಲಾಸ್ಟ್ ಬಟ್ ಒನ್ ತೆಗೆದಿವು ಅಂತಂದ್ರೆ ಇಲ್ಲಿ ಯಾವುದಾದ್ರೂ ಈಗ ಏನು ಮಾಡಿದೆವು ಅಗೇನ್ ಇಲ್ಲೊಂದು CH3 ಹಾಕಿದೆವು. ಓಕೆ, ಈ ಕಡೆಯಿಂದ ನಂಬರಿಂಗ್ ಮಾಡ್ಕೋತ ಬರತ್ತಾನೆ ಈಗ 1 2 3 4 5 6, ಹೌದಾ, 6 ಮಾಡಿದ್ವಿ. ಪೆಂಟೇನ್ ಬಿಟ್ಟು ನಾವು ಆಗಲೇ ಹೆಕ್ಸೇನ್ ಮಾಡಿದ್ವಿ ಈಗ. ಸೊ ಏನು ಮಾಡತ್ತಂದ್ರೆ ಈ ಕಾರ್ಬನ್ ಲಾಸ್ಟ್ ಬಟ್ ಒನ್ ನೆನ್ಪಿಟ್ಕೋರಿ, ಲಾಸ್ಟ್ ಬಟ್ ಒನ್ ಮಾಡಿದ್ವು ಅಂತಂದ್ರೆ ಇದೇನಾಕಂತಂದ್ರೆ ಇದು ಸ್ಟ್ರೇಟ್ ಚೈನ್ ಆಗೋದಿಲ್ಲ. ಏನಾಗೋದಿಲ್ಲ, ಇದು ಸ್ಟ್ರೇಟ್ ಚೈನ್ ಆಗೋದಿಲ್ಲ. ಯಾಕಂದ್ರೆ ಕಾರ್ಬನ್ ಚೈನ್ ನೋಡ್ರಿ ಇಲ್ಲಿಂದ ಸ್ಟಾರ್ಟ್ ಆಗೈತಿ ಮತ್ತು ಇಲ್ಲೊಂದು ಬ್ರೇಕ್ ಆಗೈತಿ ನೋಡು. ಈಗ ಸ್ಟ್ರೇಟ್ ಚೈನ್ ಅಲ್ಲ ಎಂಡ್ ಆಗತ್ತಿರೋದಿಲ್ಲ ಐತಿ, ಬಟ್ ಇಲ್ಲೊಂದು ಬ್ರೇಕ್ ಆಗತೈತಿ, ಇಲ್ಲೊಂದು ಕಾರ್ಬನ್ ಚೈನ್ ಹೊಂಟದ್ಮೇಲೆ. ಸೊ ಹಂಗಾರೆ ಇದಕ್ಕೇನು ಕರಿತೀವಿ ನಾವು, ಈ ರೀತಿ ಸಿಸ್ಟಮ್ ಬಂತು ಅಂದ್ರೆ, ಈ ರೀತಿ ರಿಪ್ರೆಸೆಂಟೇಷನ್ ಬಂತು ಅಂದ್ರೆ ಇದಕ್ಕೇನು ಕರಿತೀವಿ ಹಂಗಾದ್ರೆ ನಾವು. ಓಕೆ, ಈ ರೀತಿ ಒಂದು ಎಕ್ಸಾಂಪಲ್ ತೊಗೊಂಡು ಅದು ಮಾಡೋಣ, ಅದಕ್ಕೇನು ಕರಿತಾನೆ ತೊಗೊಂಡು ಫಸ್ಟ್ ಇದನ್ನು ಸ್ಕ್ರೀನ್ಶಾಟ್ ತೊಗೋರಿ, ಹೌದಾ. ಓಕೆ, ಇದನ್ನು ಸ್ಕ್ರೀನ್ಶಾಟ್ ತೊಗೋರಿ, ರೈಟ್ ಇಟ್ ಇನ್ ಯುವರ್ ನೋಟ್ಸ್. ಓಕೆ, ವಿ ಹ್ಯಾವ್ ಸೀನ್ ಸ್ಟ್ರೇಟ್ ಚೈನ್ ಫಾರ್ ಅಲ್ಕೇನ್ಸ್. ಈಗ ಏನಂತಾರೆ ನೆಕ್ಸ್ಟ್ ಟೈಪ್ ಈಸ್, ನೆಕ್ಸ್ಟ್ ಒನ್ ಈಸ್ ಬ್ರಾಂಚ್ಡ್ ಚೈನ್ ಫಾರ್ ಅಲ್ಕೇನ್ಸ್. ಬ್ರಾಂಚ್ಡ್ ಚೈನ್ ಫಾರ್ ಅಲ್ಕೇನ್ಸ್. ಅಲ್ಕೇನ್ಸ್ಗನ ಏನಾಗಿದೆ ಅಂದ್ರೆ ಬ್ರಾಂಚ್ ಮಾಡೋಲ್ಲ. ನಾವು ಲಾಸ್ಟ್ಗೆ ಹಾಕೊಂಡು ಲಾಸ್ಟ್ ಇದು ಮಾಡಿದೇವಲ್ಲ, ಒಂದು ಎಕ್ಸಾಂಪಲ್ ಬಿಡಿಸಿದವಲ್ಲ, ಅಲ್ಲೊಂದು ಬ್ರಾಂಚ್ ಆಗಿತ್ತು, ಅಂಥವ ಎಕ್ಸಾಂಪಲ್ ತೊಗೊಳ್ಬೇಕು. ಸೇಮ್ ಏನಂತಾರೆ ಈಗ ಏನಂತಾರೆ ಪೆಂಟೇನು ತೊಗೊಂಡು ವಿಲ್ ಟೇಕ್ ಪೆಂಟೇನ್, ಹೌದಾ. ಪೆಂಟೇನ್ ತೊಗೊಂಡು ಅಂತಂದ್ರೆ ಪೆಂಟೇನ್ ಹೆಂಗೆ ಬರ್ತೀವಿ ನಾವು CH3, ಹೌದಾ, CH2 ಆ್ಯಂಡ್ CH3. ಈಗ ನೀವು ಬ್ರಾಂಚ್ ಮಾಡ್ಬೇಕಂದ್ರೆ ಹೆಂಗೆ ಮಾಡ್ಬೇಕು, ಹಂಗಾದ್ರೆ ಬ್ರಾಂಚ್ ಮಾಡ್ಬೇಕಂದ್ರೆ ಹೆಂಗಂತಂದ್ರೆ ಇಲ್ಲಿದೊಂದು ಹೈಡ್ರೋಜನ್ ರಿಮೂವ್ ಮಾಡೋದು, ಹೌದಾ. ಹೈಡ್ರೋಜನ್ ರಿಮೂವ್ ಮಾಡಿದ್ದು ಅಂದ್ರೆ ನೋಡಿರಿ ಇದೇನಾದ್ರು ಸ್ಟ್ರಕ್ಚರ್ ಹೆಂಗಂತಾರೆ, ಇದು ಹೈಡ್ರೋಜನ್ ಏನು ಮಾಡ್ತಂದ್ರೆ ಕೆಳಗಡೆ ತೋರ್ಸತ್ನ ಅಷ್ಟ. ಇಲ್ಲೇನೊಂದು ಹೈಡ್ರೋಜನ್ ಅಂತ ಒಂದು ಕೆಳಗಡೆ ತೋರ್ಸತ್ನ, ಇಲ್ಲೊಂದು ಏನಾಗೈತಿ ಬ್ರಾಂಚ್ ಆಗೈತಿ, ಹೌದಾ, ಬ್ರಾಂಚ್ ಆಗೈತಿ. ಹಾಗಾದ್ರೆ ಈಗ ಇದಕ್ಕೂ ಪೆಂಟೇನ್ ಅದು ಕರೀತಾರನ, ಇಲ್ಲ ಇಲ್ಲಿ ಹೆಚ್ಚಾಗೈತಿ, ನಂಬರ್ ಆಫ್ ಕಾರ್ಬನ್ಸ್ ಹೆಚ್ಚಾಗೈತಿ. ಸೊ ಇದಕ್ಕೆ ನೀವು ವರ್ಡ್ ಯೂಸ್ ಮಾಡ್ತೀವಿ ಅಂದ್ರೆ ದಟ್ ವಿ ವರ್ಡ್ ಯೂಸ್ ಮಾಡೋದು ಐಸೋ. ಬಟ್ ಇಲ್ಲಿ ನೋಡ್ರಿ ನಂಬರ್ ಆಫ್ ಕಾರ್ಬನ್ಸ್, ನಾವು ಇದಕ್ಕೆ ವರ್ಡ್ ಏನು ಯೂಸ್ ಮಾಡ್ತೀವಿ ಐಸೋ ಅಂತ ವರ್ಡ್ ಯೂಸ್ ಮಾಡ್ತೀವಿ. ಬಟ್ ನೋಡಿರಿ ನಂಬರ್ ಆಫ್ ಕಾರ್ಬನ್ಸ್ 1 2 3 4 5 ಆ್ಯಂಡ್ 6 ಇತ್ತು ಅಂದ್ರೆ ಹಂಗಾರೆ ನಾವು ಇಲ್ಲಿ ಸಫಿಕ್ಸ್ ಚೇಂಜ್ ಮಾಡ್ಬೇಕಾ, ಹಂಗಾರೆ ಏನು ಸಫಿಕ್ಸ್ ಚೇಂಜ್ ಮಾಡ್ತೀವಿ ಇಲ್ಲ, ಹಂಗಾರೆ ನಾವು ದಿಸ್ ಇಸ್ ನಾಟ್ ಪೆಂಟೇನ್, ಬ್ರಾಂಚ್ಡೊಳಗೆ ಏನಾಗೈತಿ ಹಂಗಾದ್ರೆ ಇದು ದಿಸ್ ಇಸ್ ಐಸೋ ಹೆಕ್ಸೇನ್. ಓಕೆ, ಇದಕ್ಕೇನಂತ ಕರಿತೀವಿ ನಾವು ಐಸೋ ಹೆಕ್ಸೇನ್. ದಿಸ್ ಈಸ್ ದ ಕಾಮನ್ ನೇಮ್, ನಾಟ್ ಐಯುಪ್ಯಾಕ್ ನೇಮ್, ಹೌದಾ. ಯಾರಾದರೂ ಈಗ ಫರ್ದರ್ ಇದು ನಿಮ್ಮ ಕಾಲೇಜೊಳಗೆ ಕಲ್ತಿರ್ತೀರಿ, ಅವ್ರಿಗೆಲ್ಲ ಇದೇನಂದ್ರೆ ಐಯುಪ್ಯಾಕ್ ನೇಮಿಂಗ್ ಹೇಳಿರ್ತಾರೆ. ಆಮೇಲೆ ಇಲ್ಲಿ ಬಂದು ಇದು ಕಾಮನ್ ನೇಮ್, ಐಯುಪ್ಯಾಕ್ ನೇಮಿಂಗ್ ಏನೋ ಹೇಳಿಲ್ಲ ನಿಮ್ಗೆ. ಐಯುಪ್ಯಾಕ್ ನೇಮಿಂಗ್ ಬಂದಾಗಿದ್ರೆ ಐಯುಪ್ಯಾಕ್ ನೇಮ್ ಬೇರೆ ಆಕೈತಿ. ಸೊ ಏನು ಕಾಮನ್ ನೇಮ್ ಹಂಗಾರೆ ಇರ್ತದೆ, ಬ್ರಾಂಚ್ ಆಯ್ತು ಅಂತಂದ್ರೆ ಅದಕ್ಕೇನು ವರ್ಡ್ ಯೂಸ್ ಮಾಡ್ತೀವಿ ಐಸೋ. ಏನು ಐಸೋ ಅಂತ ಯಾಕೆ ವರ್ಡ್ ಯೂಸ್ ಮಾಡ್ತೀವಿ ಅಂದ್ರೆ ಫಸ್ಟ್ ಕಾರ್ಬನ್ ಬಿಟ್ಟು ಸೆಕೆಂಡ್ ಕಾರ್ಬನ್ಗೆ ಯಾವುದಾದ್ರೂ ಬ್ರಾಂಚ್ ಆಗಿತ್ತಂದ್ರೆ ಐದರ್ ಈ ಕಾರ್ಬನ್ಗೆ ಆಗ್ಬೋದು, ಇಲ್ಲ ಈ ಕಾರ್ಬನ್ಗೆ ಆಗ್ಬೋದು. ನೋಡ್ರಿ ಏನಾಗತ್ತೆ, ಐದರ್ ಇಲ್ಲಿಂದ ಈ ಕಾರ್ಬನ್ಗೆ ಆಗ್ಬೋದು, ಇಲ್ಲಿಂದ ಇಲ್ಲ ಆಗ್ಬೋದು. ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಈ ರೀತಿ ಬ್ರಾಂಚ್ ಆಯ್ತು ಅಂದ್ರೆ ಏನು ಕರೀದು ಅನ್ನೋದಕ್ಕೆ ನಾವು ಐಸೋ ಅಂತ ವರ್ಡ್ ಯೂಸ್ ಮಾಡ್ತೀವಿ. ಆ್ಯಂಡ್ ದ ನಂಬರ್ ಆಫ್ ಕಾರ್ಬನ್ಸ್ನ ಎಣಿಸಿ ಅದಕ್ಕೆ ನಾವು ಸಫಿಕ್ಸ್ ಹಾಕ್ತೀವಿ. ಅಂಡರ್ಸ್ಟ್ಯಾಂಡ್ ಆಯ್ತಾ. ವಾಟ್ ಇಫ್ ಇನ್ ಕೇಸ್ ಮತ್ತೆ ಇದ್ರೊಳಗೆ ಬ್ರಾಂಚ್ ಒಳಗೆ ಮತ್ತೆ ಎಷ್ಟು ಟೈಪ್ ಬರ್ತಾವೆ. ದಿಸ್ ಇಸ್ ಫಸ್ಟ್ ಟೈಪ್, ಐಸೋ ಅಂತ ವರ್ಡ್ ಯೂಸ್ ಮಾಡೋದು. ಇನ್ನೂ ಒಂದು ಟೈಪ್ ಐತಿ, ಯಾವ್ದು ಹಂಗಾದ್ರೆ ಲೆಟ್ಸ್ ಮೂವ್ ಟು ದ್ಯಾಟ್ ಒನ್. ಓಕೆ, ಈಗ ನಮ್ಗೆ ಗೊತ್ತಾಯ್ತು ಏನಂತಂದ್ರೆ ಒಂದು ಕಾರ್ಬನ್ಗೆ ಇದೊಂದು ಬ್ರಾಂಚ್ ಮಾಡಿದ್ವು ಅಂತಾರೆ ಏನಾಗತೈತಿ, ಇದು ಐಸೋ ಅಂತ ಆಗತೈತಿ. ವಾಟ್ ಇಫ್ ಇನ್ ಕೇಸ್ ನಾ ಈ ಹೈಡ್ರೋಜನ್ನು ತೆಗೆದು ಇಲ್ಲೈತಲ್ಲ ಇದು ಹೈಡ್ರೋಜನ್ ತೆಗೆದು ಇನ್ನೊಂದು ಕಾರ್ಬನ್ ಚೇಂಜ್ ಮಾಡಿ, ಮೀನ್ಸ್ ಕಾರ್ಬನ್ ಚೈನ್ನ ಇಲ್ಲಿ ಡಿವೈಡ್ ಮಾಡತ್ನ ಕೆಳಗಡೆ ಡಿವೈಡ್ ಮಾಡ್ತಾನೆ. ಬೇಕಾದ್ರೆ ಅದಕ್ಕೊಂದು ಎಕ್ಸಾಂಪಲ್ ತೊಗೊಂಡು ಮಾಡೋಣ. ಯಾವುದಂತಂದ್ರೆ ವಿಲ್ ಟೇಕ್ ಯಾವ್ದಾರ 4 ಕಾರ್ಬನ್ ಇರುವಂಥದ್ದು ಒಂದು ಎಕ್ಸಾಂಪಲ್ ತೊಗೊಳ್ಬೇಕಾರೆ CH3 CH2, ಹೌದಾ. ಇಲ್ಲೇನು ಕಾರ್ಬನ್ ಬರತ್ತೈತಲ್ಲ ಇದಕ್ಕೆ ನೋಡ್ರಿ ಕಾರ್ಬನ್ ಹಿಂಗೆ ಇಡತ್ನ, ಮ್ಯಾಲೂ ಏನು ಮಾಡತ್ನ ಇದಕ್ಕೆ CH3, ಕೆಳಗಡೆ ಏನು ಮಾಡತ್ನ CH3, ಈ ಕಡೆ ಏನು ಮಾಡತ್ನ CH3.
ಸೊ ಬೇಸಿಕಲಿ ಇದಂತೂ ಏನಾಗತೈತಿ ಕ್ವಾಟರ್ನರಿ ಕಾರ್ಬನ್ ಆಗತೈತಿ. ಇಲ್ಲಿ ಏನಾಗತೈತಿ ಇದು ಟರ್ಷರಿ ಆಗತೈತಿ. ಇದೇನಾಗತೈತಿ ಕ್ವಾಟರ್ನರಿ ಕಾರ್ಬನ್. ಯಾಕಂದ್ರೆ ನೋಡ್ರಿ ಎಲ್ಲ ಈ ಒಂದು ಕಾರ್ಬನ್ಗೆ 4 ಸೈಡ್ ಏನದಾವ ಕಾರ್ಬನ್ಸ್ ಅದಾವ. ದಿಸ್ ಇಸ್ ಟರ್ಷರಿ. ಈ ಕಾರ್ಬನ್ ಮೂರು ಸೈಡ್ ಏನಿದು ಕಾರ್ಬನ್ಸ್ ಇದು. ಇಲ್ಲಿ ಏನದಾವ 4 ಸೈಡ್ ಕಾರ್ಬನ್ಸ್ ಅದಾವ. ದಿಸ್ ಇಸ್ ಟರ್ಷರಿ, ದಿಸ್ ಇಸ್ ಕ್ವಾಟರ್ನರಿ. ಹಾಗಾದ್ರೆ ಇದಕ್ಕೆ ಏನು ಕರಿತೀವಿ ನಾವು? ಯಾಕಂದ್ರೆ ನೋಡ್ರಿ ಕಾರ್ಬನ್ ಚೈನ್ ನಮ್ದು ಇಲ್ಲಿ ಇದನ್ನ ಬರತೈತಿ, ಇಲ್ಲಿ ಬಂದು ಈ ಕಡೆನೂ ಬ್ರೇಕ್ ಆಗತೈತಿ, ಈ ಕಡೆನೂ ಬ್ರೇಕ್ ಆಗತೈತಿ, ಆ್ಯಂಡ್ ಫರ್ದರ್ ಆಲ್ಸೋ ಮುಂದೂ ಮೂವ್ ಆಗತೈತಿ. ಈ ರೀತಿ ಬಂದು ಅಂತಂದ್ರೆ ಏನು ಕರಿತೀವಿ ಇದಕ್ಕೆ? ಫಸ್ಟ್ ಆಫ್ ಆಲ್ ನಾವು ಏನು ಮಾಡೋಣ ಅಂತಂದ್ರೆ ಈಗ ನಂಬರ್ ಆಫ್ ಕಾರ್ಬನ್ಸ್ ಎಷ್ಟು ಅದಾವ ಅಂತೇಳಿ ಅನ್ಸೋಣ. ಇದು ನಂಬರ್ ಆಫ್ ಕಾರ್ಬನ್ಸ್ ಎಷ್ಟು ಅದಾವ? 1 2 3 4 5 ಆ್ಯಂಡ್ 6. ಹೌದಾ? ನೀವು ನಂಬರಿಂಗ್ ಹೆಂಗೆ ಬೇಕಾದಂಗೆ ಈ ಕಡೆಯಿಂದನೂ ಮಾಡ್ಬೋದು, ಈ ಕಡೆಯಿಂದನೂ ಮಾಡ್ಬೋದು. ಲಾಂಗೆಸ್ಟ್ ಚೈನ್ ನೋಡ್ಬೇಕಾದ್ರೆ ಸೊ ಟೋಟಲ್ ಎಷ್ಟು ಅದಾವ? 6 ಅದಾವ. 6 ಇದು ಅಂದ್ರೆ ಈ ವರ್ಡ್ ಏನು ಯೂಸ್ ಮಾಡಿದ್ವಿ ನಾವು ಆಲ್ರೆಡಿ? ಹೆಕ್ಸೇನ್. ಹೌದಾ? 6 ಕಾರ್ಬನ್ ಇದು ಅಂತಂದ್ರೆ ಹೆಕ್ಸೇನ್ ಅಂತೂ ವರ್ಡ್ ಯೂಸ್ ಮಾಡಿದ್ವಿ ನಾವು. ಬಟ್ ನೋಡಿರಿ ಎಷ್ಟದ ಟೋಟಲ್ ನಂಬರ್ ಇನ್ನೊಂದು ಎಣಿಸ್ರಿ 1 2 3 4 5 ಆ್ಯಂಡ್ 6 ಹೆಕ್ಸೇನ್ ಅಂತೂ ಯೂಸ್ ಮಾಡಿವಿ. ಬಟ್ ಇಲ್ಲ ಐಸೋ ಅಂತೂ ಯೂಸ್ ಮಾಡಕ್ಕೆ ಬರೋದಿಲ್ಲ, ಬಿಕಾಸ್ ಎರಡು ಸೈಡ್ ಏನದಾವ ಕಾರ್ಬನ್ ಅದಾವ. ಹಂಗಾದ್ರೆ ವರ್ಡ್ ಏನು ಯೂಸ್ ಮಾಡ್ತೀವಿ ಅಂದ್ರೆ ಹಂಗಾರೆ ನಾವು ಇದಕ್ಕೆ ನಿಯೋ. ಓಕೆ, ನಿಯೋ ಅಂಥೇಳಿ ವರ್ಡ್ ಯೂಸ್ ಮಾಡ್ತಾನೆ. ಇಫ್ ಇನ್ ಕೇಸ್ ಎರಡು ಸೈಡ್ ಕಾರ್ಬನ್ ಇದು ಅಂತಾರೆ. ಎಲ್ಲಿ ನೋಡ್ರಿ ಫಸ್ಟ್ ಕಾರ್ಬನ್ ಲಾಸ್ಟ್ ಕಾರ್ಬನ್ ಫಸ್ಟ್ ಒನ್ ಅದಕ್ಕಿಂತ ಮೊದಲಿರುವಂಥದ್ದು ಅಷ್ಟೇ. ಜಸ್ಟ್ ಬಿಫೋರ್ ಬಂತು ಅಂತಂದ್ರೆ ಅಲ್ಲಿ ಎರಡು ಸೈಡ್ ಬಂದು ಅಂತಂದ್ರೆ ಅದಕ್ಕೆ ನಾವು ವರ್ಡ್ ಏನು ಯೂಸ್ ಮಾಡ್ತೀವಿ? ನಿಯೋ ಅಂತೇಳಿ ವರ್ಡ್ ಯೂಸ್ ಮಾಡ್ತೀವಿ. ಅಂಡರ್ಸ್ಟ್ಯಾಂಡ್ ಆಗತ್ತೆ? ಈಗ ಇವು ಎರಡು ಮ್ಯಾಗ ಏನಂತಂದ್ರೆ ಒಂದೊಂದು ನಿಮ್ಗೆ ಏನಂತಂದ್ರೆ ಹೋಮ್ವರ್ಕ್ ಕೊಡ್ತೀನಿ. ಹೋಮ್ವರ್ಕ್ ಅಂದ್ರೆ ನೀವು ಜಸ್ಟ್ ಕಮೆಂಟ್ ಸೆಕ್ಷನ್ ಒಳಗೆ ಏನು ಮಾಡಿದ್ರೆ ಅವು ಅದ್ರದ್ದು ನೇಮ್ ಹಿಂಗೆಲ್ಲಿ ಹಿಂಗೆ ಬರ್ದಲ್ಲ ನಂಗೆ ಐಸೋ ಹೆಕ್ಸೈನ್ ಆ್ಯಂಡ್ ನಿಯೋ ಹೆಕ್ಸೈನ್ ಅಂತ ಏನು ನಿಮ್ಗೆ ಬರ್ದನಲ್ಲ ಒಂದ್ರದ್ದು ಹೋಮ್ವರ್ಕ್ ಕೊಡ್ತೀನಿ. ಅವು ಏನಂತ ಹೇಳಿ ನೀವು ಕಮೆಂಟ್ ಸೆಕ್ಷನ್ದಾಗ ಹಾಕ್ಬೇಕಷ್ಟೆ. ಓಕೆ, ರೈಟ್ ದ ನೇಮ್ ಫಾರ್ ಇಟ್. ಇದ್ರದ್ದು ನೇಮ್ ಬರೀರಿ. ನಂಬರ್ ಆಫ್ ಕಾರ್ಬನ್ ಎನ್ಸ್ರಿ, ಇದ್ರದ್ದು ನೇಮ್ ಏನು ಕಮೆಂಟ್ ಸೆಕ್ಷನ್ದಾಗ ಹಾಕ್ರಿ. ಆ್ಯಂಡ್ ಅಗೇನ್ ಇನ್ನೊಂದು ಬರೀರಿ ಇದ್ರದ್ದು. ರೈಟ್ ದ ನೇಮ್ ಫಾರ್ ದೀಸ್ ಟು. ನಂಬರ್ ಆಫ್ ಕಾರ್ಬನ್ಸ್ ಎನ್ಸ್ರಿ, ಅದಕ್ಕೆ ಏನು ಸಫಿಕ್ಸ್ ಯೂಸ್ ಮಾಡ್ಬೇಕು ನೋಡ್ರಿ. ಆ್ಯಂಡ್ ಇದು ಐಸೋ ಯಾವ್ದು, ನಿಯೋ ಯಾವ್ದು, ಆ್ಯಂಡ್ ಅಗೇನ್ ಟೆಲ್ ಮಿ ಯಾವ್ದು ಟರ್ಷರಿ ಯಾವ್ದು ಕ್ವಾಟರ್ನರಿ ಅಂತ. ಸೊ ಟರ್ಷರಿ ಕಾರ್ಬನ್ ಇದ್ದಿದ್ರ ನೇಮ್ ಏನು, ಕ್ವಾಟರ್ನರಿ ಕಾರ್ಬನ್ ಇದ್ದಿದ್ರ ನೇಮ್ ಏನು. ಓಕೆ, ಇವೆರಡೂ ಏನಂತಾರೆ ಕಮೆಂಟ್ ಸೆಕ್ಷನ್ದಾಗ ಹಾಕ್ರಿ. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಸೊ ದೀಸ್ ಆರ್ ದ ಏನಂತಾರೆ ಟೈಪ್ಸ್ ಆಫ್ ಕಾರ್ಬನ್ ಚೈನ್ಸ್. ಯಾವ್ದು ಫಾರ್ ಓನ್ಲಿ ಏನಂತಾನೆ ಎಕ್ಸಾಂಪಲ್ ಬಿಡಿಸಿದೆಲ್ಲ ಯಾವುದಂತಂದ್ರೆ ಅಲ್ಕೇನ್ಸ್ಗೆ ಅಷ್ಟೇ. ಅದೊಂದು ತಲೆಯಾಗಿರಲಿ ನಿಮ್ಗೆ. ಓಕೆ, ಅಂಡರ್ಸ್ಟ್ಯಾಂಡ್ ಆಗತ್ತೆ? ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ಇನ್ನೊಂದು ಏನಂತಂದ್ರೆ ಇಲ್ಲ CH3 ಬದಲಿ ಬೇರೆ ಗ್ರೂಪ್ ಹಾಕ್ಬೋದೋ ಇಲ್ಲೋ. ಹೌದಾ? ಅದನ್ನು ಏನಂತಾರೆ ನೆಕ್ಸ್ಟ್ ವೀಡಿಯೋದಾಗ ಡಿಸ್ಕಸ್ ಮಾಡೋಣ. ಅಂಟಿಲ್ ಇಲ್ಲಿ ತನಕ ಎಲ್ಲ ಕಾಪಿ ಮಾಡ್ಕೋರಿ, ಇದ್ರದ್ದು ಕಮೆಂಟ್ ಸೆಕ್ಷನ್ದಾಗ ಹಾಕ್ರಿ. ವಿಲ್ ಡಿಸ್ಕಸ್ ದ ಫರ್ದರ್ ಟಾಪಿಕ್ಸ್ ಇನ್ ನೆಕ್ಸ್ಟ್ ವೀಡಿಯೋ. ಥ್ಯಾಂಕ್ ಯು.